ವಿಭಜನೆ ಬಿಲ್ಗೆ ವಿಪಕ್ಷಗಳು ತೀವ್ರ ಅಪಸ್ವರ ಎತ್ತಿದ್ದಾವೆ, ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಇಂದು ಬೆಂಗಳೂರು ನಗರ ಶಾಸಕರ ಸಭೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದಾರೆ. ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಈ ಸಭೆ ನಡೆಯುತ್ತೆ ಇವತ್ತು. ಇದೇ ವೇಳೆ ಗ್ರೇಟರ್ ಬೆಂಗಳೂರು ಬಿಲ್ನ ಬಗ್ಗೆಯೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಬೆಂಗಳೂರು ನಗರ ಶಾಸಕರ ಸಭೆಯನ್ನು ಕರೆದಿದ್ದಾರೆ. ಇವತ್ತು ಆ ಸಭೆ ನಡೆಯುತ್ತೆ. ಕೇವಲ ವಿರೋಧ ಪಕ್ಷಗಳಿಂದ ಮಾತ್ರ ವಿರೋಧ ಅಲ್ಲ, ಸ್ವಪಕ್ಷದ ಶಾಸಕರು ಕೂಡ ಈ ಬಿಲ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬೆಂಗಳೂರು ಗ್ರೇಟರ್ ಬೆಂಗಳೂರು ಬಿಲ್ ಬಗ್ಗೆ ಇವತ್ತು ಸಾಧ್ಯತೆ ಇದೆ ಚರ್ಚೆ ಆಗುವಂಥದ್ದು. ಡಿಕೆ ಶಿವಕುಮಾರ್ ಮಂಡಿಸಿದ್ದಂಥ ಬಿಲ್ಗೆ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಪ್ರಸ್ತಾವನೆಯನ್ನ ಆಯ್ಕೆ ಸಮಿತಿ ಮುಂದೆ ಸ್ಪೀಕರ್ ಇಟ್ಟಿದ್ದಾರೆ. ನಾವು ಸಹ ಸಲಹೆ ಕೊಡಬೇಕಾಗಿದೆ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಇಂದಿನ ಸಭೆಯಲ್ಲಿ ಶಾಸಕರಿಂದ ಸರ್ಕಾರಕ್ಕೆ ಸಲಹೆ ಸಿಗುವಂತ ಸಾಧ್ಯತೆ ಇದೆ, ಸಲಹೆಗಳು ಬರುವಂತ ಸಾಧ್ಯತೆ ಇದೆ. ಬೆಂಗಳೂರನ್ನ ವಿಭಜನೆ ಮಾಡಿ ಈ ಬಿಲ್ ಅನ್ನ ಈಗಾಗಲೇ ಮಂಡಿಸಿದ್ದಾರೆ. ಅದು ಬೆಂಗಳೂರು ವಿಭಜನೆ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅನ್ನುವಂಥ ಬಿಲ್. ಇದಕ್ಕೆ ವಿರೋಧ ಪಕ್ಷಗಳಿಂದ ಮಾತ್ರ ಅಲ್ಲ, ಸ್ವಪಕ್ಷದ ಒಂದಷ್ಟು ಜನ ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಸಭೆ ನಡೆಯುತ್ತೆ. ಬೆಂಗಳೂರು ಅಭಿವೃದ್ಧಿ ಸಂಬಂಧವೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಚರ್ಚೆ ಮಾಡ್ತಾರೆ. ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ಸ್ವಪಕ್ಷದ ಶಾಸಕರಿಗೆ ಒಂದು ರೀತಿಯ ಅನುದಾನ, ವಿಪಕ್ಷದ ಶಾಸಕರುಗಳಿಗೆ ಮತ್ತೊಂದು ರೀತಿಯ ಅನುದಾನ, ಇದು ತಾರತಮ್ಯ ಅಲ್ವೇ ಅಂತ ವಿಪಕ್ಷದ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಬೆಂಗಳೂರು ಶಾಸಕರ ಸಭೆಯನ್ನು ಕರೆದು ಇವತ್ತು ನಿರ್ಧಾರ ಮಾಡೋಣ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ 1 ವರ್ಷದಿಂದ ಆಗಿರುವಂಥ ಕೆಲಸಗಳು, ಮಾಡಬೇಕಾದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇಲ್ಲಿವರೆಗೆ ಆಗಿರುವ ಕೆಲಸಗಳು, ಇನ್ನು ಮುಂದೆ ಆಗಬೇಕಾಗಿರುವಂಥ ಕೆಲಸಗಳು, ಇದೆಲ್ಲದರ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ವೆರಿ ಇಂಪಾರ್ಟೆಂಟ್ಲಿ, ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರು ಅಂತ ಏನು ಬಿಲ್ಲನ್ನು ಮಂಡನೆ ಮಾಡಿದ್ದಾರೆ, ಯಾವ ಶಾಸಕರ ಜೊತೆಗೂ, ಪ್ರಮುಖವಾಗಿ ಬೆಂಗಳೂರಿನ ಶಾಸಕರ ಜೊತೆಗೆ ಚರ್ಚೆ ಮಾಡಿಲ್ಲ, ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಆ ಬಿಲ್ಲಲ್ಲಿ ಏನಿದೆ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋ. BBMPಯನ್ನು ನಾವು ತೆಗೆದುಹಾಕ್ಬಿಡ್ತೀವಿ, ಗ್ರೇಟರ್ ಬೆಂಗಳೂರು ಅಂತ ಮಾಡ್ತೀವಿ, ಒಂದಷ್ಟು ಪ್ರದೇಶಗಳನ್ನು ಬೆಂಗಳೂರಿಗೆ ಸೇರಿಸ್ಕೊಳ್ತೀವಿ, BBMPಯ ವ್ಯಾಪ್ತಿಯನ್ನು ಹಿರಿದು ಮಾಡ್ತೀವಿ, ಈ ಥರದ್ದೆಲ್ಲ ಅಂಶಗಳು ಆ ಬಿಲ್ನಲ್ಲಿದ್ದಾವೆ. ಆದರೆ ಬಿಲ್ಲನ್ನು ಈಗಾಗಲೇ ಆಯ್ಕೆ ಸಮಿತಿ ಕಳಿಸಿದ್ದಾರೆ ಸ್ಪೀಕರ್. ಯಾಕೆಂದರೆ ವಿರೋಧ ವ್ಯಕ್ತವಾಗಿದೆ. ಬಿಲ್ ಮಂಡಿಸಿದ್ದಾರೆ ಅಷ್ಟೇ, ಇಂಟ್ರೊಡ್ಯೂಸ್ ಆಗಿದೆ. ಆ ಬಿಲ್ ಇನ್ನೂ ಕೂಡ ಅನುಮೋದನೆಯನ್ನು ಪಡ್ಕೊಂಡಿಲ್ಲ. ಹಾಗಾಗಿ ಒಂದಷ್ಟು ತಿದ್ದುಪಡಿಗಳು ಆಗಬಹುದು. ಇವತ್ತು ಸಭೆಯಲ್ಲಿ ಸಲಹೆ ಸೂಚನೆಗಳು ಬರಬಹುದು. ಈ ಹಿಂದೆ ಮೊನ್ನೆಯಷ್ಟೇ ಅಧಿವೇಶನದಲ್ಲಿ ಮಾಜಿ DCM ಅಶ್ವಥ್ ನಾರಾಯಣರು ಕೂಡ ಇದನ್ನೇ ಹೇಳ್ತಾ ಇದ್ರು. ಅಲ್ಲ ರೀ, ನಾವು ಶಾಸಕರು, ಬೆಂಗಳೂರಿನ ಶಾಸಕರಿದ್ದೀವಿ, ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಚೇಂಜಸ್ ಆಗಬೇಕು ಅಂತ ಹೇಳಿದ್ರೆ ಚರ್ಚೆ ಆಗಬೇಕು. ಚರ್ಚೆ ಮಾಡದೆ ಹೊಸ ಹೊಸ ಬಿಲ್ಗಳನ್ನು ಹೇಗೆ ಮಂಡನೆ ಮಾಡ್ತೀರಿ? ಇದನ್ನು ಕೇಳಿದರು, ಇದನ್ನು ಚರ್ಚೆಗೆ ಬಿಡಿ ಅಂತ ಕೇಳಿದರು. ಸೊ ಸ್ಪೀಕರ್ ಕೂಡ ಅದನ್ನು ಆಯ್ಕೆ ಸಮಿತಿಗೆ ಕಳಿಸಿದ್ರು, ಚರ್ಚೆ ಆಗಬೇಕು ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಸಭೆಯನ್ನು ಕರೆದಿದ್ದಾರೆ. ಮಾರುತಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ಕಾಯ್ದೆಗಳು ಬರ್ತವೆ, ಯಾವುದಾದ್ರೂ ಒಂದು ಕಾನೂನುಗಳನ್ನು ತರ್ತಾರೆ ಅಂತ ಹೇಳಿದಾಗ ಇಡೀ ಬೆಂಗಳೂರಿನ ಶಾಸಕರು ಒಟ್ಟಾಗಬೇಕು, ಸಭೆ ಆಗಬೇಕು, ಚರ್ಚೆ ಆಗಬೇಕು. ಆ ಚರ್ಚೆ ಮಂಥನದಿಂದ ಏನಾದರೂ ಒಂದು ಬರಬೇಕು, ಔಟ್ಪುಟ್ ಬರಬೇಕು. ಆದರೆ ಈ ಗ್ರೇಟರ್ ಬೆಂಗಳೂರು ಅಂತ ಏನು ಬಿಲ್ಲನ್ನು ಮಂಡನೆ ಮಾಡಿದ್ದಾರೆ, ಯಾರು ಗೊತ್ತೇ ಇಲ್ಲ, ಏನು ಚೇಂಜಸ್ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ, ಸಭೆ ಆಗಿಲ್ಲ, ಚರ್ಚೆ ಆಗಿಲ್ಲ, ಏಕಾಏಕಿಯಾಗಿ ಬಿಲ್ ತಂದಿದ್ದಾರೆ ಅಂತ. ಇವತ್ತಿನ ಸಭೆಯಲ್ಲಿ ಏನೆಲ್ಲ ಆಗ್ಬೋದು? ವಾಸು, ವೆರಿ ಗುಡ್ ಮಾರ್ನಿಂಗ್. ಮೊನ್ನೆ ಜಲಸಂಪನ್ಮೂಲ ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವರಾದಂತಹ KK ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ವಿಧಾನಸಭೆಯಲ್ಲಿ ಮಂಡನೆ ಮಾಡಿದಾಗ ಸಹಜವಾಗಿ ಬೆಂಗಳೂರು ಶಾಸಕರು ಎಲ್ಲರೂ ಕೂಡ ಇದಕ್ಕೆ ಆಕ್ಷೇಪ ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಯಾಕಂತ ಹೇಳಿದ್ರೆ ಏಕಾಏಕಿ ರಾಜ್ಯ ಸರ್ಕಾರ ಯಾವುದೇ ಶಾಸಕರುಗಳ ಸಲಹೆಗಳನ್ನ ತೆಗೆದುಕೊಳ್ಳೋದು, ಈ ರೀತಿಯಾಗಿ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ತರುವುದು ಸರಿಯಲ್ಲ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಹೀಗಾಗಿ ಇವತ್ತಿನ ಒಂದು ಸಭೆ ಗ್ರೇಟರ್ ಬಿಲ್ ವಿಚಾರಕ್ಕೆ ಹೆಚ್ಚು ಚರ್ಚೆ ಆಗುವಂತಹ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸೆಲೆಕ್ಟ್ ಕಮಿಟಿ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯ, 28 ಶಾಸಕರ ಒತ್ತಾಯ ಏನಿತ್ತು, ಆ ಒತ್ತಾಯಕ್ಕೆ ಮಾಡಿರುವಂತಹ ಸರ್ಕಾರ ಸ್ಪೀಕರ್ ಅನುಮತಿಯನ್ನ ಪಡೆದು ಸೆಲೆಕ್ಟ್ ಕಮಿಟಿ ರಚನೆ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದೆ. ಇದು ಸದನದಲ್ಲೇ DK ಶಿವಕುಮಾರ್ ಅವರು ಒಪ್ಕೊಂಡಿರುವಂತದ್ದು. ಹೀಗಾಗಿ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಅಲ್ಲಿ ಇರುವಂತಹ ಬೆಂಗಳೂರು ಶಾಸಕರನ್ನ ಒಳಗೊಂಡಂತಹ ಒಂದು ಸೆಲೆಕ್ಟ್ ಕಮಿಟಿಯನ್ನ ರಚನೆ ಮಾಡಲಾಗುತ್ತೆ. ಇವತ್ತು ಕರೆದಿರುವಂತಹ ಒಂದು ಸಭೆಯಲ್ಲಿ ಇದನ್ನ ಮೌಖಿಕವಾಗಿ ಚರ್ಚೆ ಮಾಡಬಹುದು. ಆದ್ರೆ ಇವತ್ತಿನ ಒಂದು ಅಜೆಂಡಾದಲ್ಲಿರುವಂತದ್ದು ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸರ್ಕಾರ ಸರಿಯಾದಂತಹ ಒಂದು ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ, ಯಾವುದೇ ಸಲಹೆಗಳನ್ನು ಕೂಡ ವಿಪಕ್ಷಗಳಿಂದ ಪಡಿತಾ ಇಲ್ಲ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನ ಮೊದಲಿಂದಲೂ ಕೂಡ ಇತ್ತು. ಈಗಾಗಲೇ
ಈ ಸರ್ಕಾರ ಬಂದು 1 ವರ್ಷ 4 ತಿಂಗಳು ಕಳೆದೋಗಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಅನುದಾನ ಹಂಚಿಕೆ ವಿಚಾರದಲ್ಲಿ ಬಹಳಷ್ಟು ತಾರತಮ್ಯ ಆಗ್ತಿದೆ ಅನ್ನುವಂತ ಒಂದು ಅಪಸ್ವರದ ಮಾತುಗಳು ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದ ಶಾಸಕರಿಂದ ಕೇಳಿ ಬಂದಿದ್ವು. ಹೀಗಾಗಿ ಇವತ್ತು ಮೊದಲನೇ ಹಂತವಾಗಿ ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು, ಯಾವ ರೀತಿಯಾಗಿ ಯೋಜನೆಗಳನ್ನ ಮಾಡುವಂತ ಒಂದು ಸಂದರ್ಭದಲ್ಲಿ ವಿಪಕ್ಷ ಶಾಸಕರ ಸಲಹೆಯನ್ನು ಕೂಡ ಪಡ್ಕೊಳ್ಬೇಕು. ಜೊತೆಗೆ ಅನುದಾನದ ವಿಚಾರದಲ್ಲಿ ನೀವು ತಾರತಮ್ಯ ಮಾಡಿದ್ರೆ ಅದು ಬೆಂಗಳೂರಿನ ಜನರಿಗೆ ಮಾಡಿದಂತ ಒಂದು ಅನ್ಯಾಯ ಅನ್ನುವಂತ ಒಂದು ಕೂಗೇನಿದೆ. ಈ ಕೂಗಿಗೆ ಸ್ಪಂದಿಸಿರುವಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ 28 ಶಾಸಕರು ಹಾಗೂ ಪರಿಷತ್ ಸದಸ್ಯರ ಒಪಿನಿಯನ್ ಕಲೆಕ್ಟ್ ಮಾಡುವಂತದ್ದು. ಆ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಬಿಲ್ ಏನಿದೆ, ಈ ಬಿಲ್ಗೂ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಸಲಹೆ ಮತ್ತು ಸೂಚನೆಗಳನ್ನ ಕೊಡುವಂತ ಒಂದು ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.